ಯೋಗಿ ಆದಿತ್ಯನಾಥ್, ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ನೇತೃತ್ವದಲ್ಲಿ ತುರ್ತು ಸಭೆ. ಯುಪಿಯಲ್ಲಿ ಎನ್ಡಿಎಗೆ ತೀವ್ರ ಹಿನ್ನಡೆ ಆಗ್ತಾ ಇದ್ದಂತೆ ತುರ್ತು ಸಭೆ ಕರೆದ ಯೋಗಿ ಆದಿತ್ಯನಾಥ್. ಸತತ 4 ಚುನಾವಣೆಗಳಲ್ಲಿ ಬಿಜೆಪಿ ಒಂದು ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನು ಉತ್ತರ ಪ್ರದೇಶದಲ್ಲಿ ತೋರಿಸ್ತಾ ಇತ್ತು. 2014ರಿಂದ ಅದು ಆರಂಭವಾಗಿತ್ತು. 80ರಲ್ಲಿ 73, 17ರಲ್ಲಿ ಸ್ವಂತ ಬಲದ ಮೇಲೆ 300ಕ್ಕೂ ಹೆಚ್ಚು ಸೀಟು ಪಡೆದು ವಿಧಾನಸಭೆಯಲ್ಲಿ ಅಧಿಕಾರ. 19ರಲ್ಲಿ 62 ಸೀಟು ಎಸ್ಪಿ ಬಿಎಸ್ಪಿ ಮೈತ್ರಿಯ ಹೊರತಾಗಿಯೂ ಕೂಡ. 22ರಲ್ಲಿ ಸ್ವಂತ ಅಧಿಕಾರ. 4 ಚುನಾವಣೆಗಳ ನಂತರ ಉತ್ತರ ಪ್ರದೇಶದಲ್ಲಿ ಒಂದು ದೊಡ್ಡ ಹಿನ್ನಡೆ ಬಿಜೆಪಿಗಾಗಿದೆ. ಬಿಜೆಪಿ ಎನ್ಡಿಎಗಿಂತ INDIA ಒಕ್ಕೂಟದ ಸಂಸದರ ಸಂಖ್ಯೆ ಉತ್ತರ ಪ್ರದೇಶದಲ್ಲಿ ಜಾಸ್ತಿಯಾಗಿದೆ. 43 INDIA, 36 ಬಿಜೆಪಿ ಪ್ಲಸ್ ಪಾರ್ಟಿಗಳು. ಗುಂಟೂರಿನಲ್ಲಿ ಜಗನ್ ರೆಡ್ಡಿ ಪಕ್ಷದ YSR ಆರೋಗ್ಯ ಕೇಂದ್ರದ ಮೇಲೆ ಕಲ್ಲು ತೂರಾಟ. ಈ ರೀತಿಯ ದೃಶ್ಯಗಳು ಪ್ರಜಾಪ್ರಭುತ್ವದ ಉತ್ತರ ಪ್ರದೇಶ್ ರಾಜ್ಯವಾರು ಸಂಖ್ಯೆಗಳನ್ನು ಒಂದೊಂದಾಗಿ ತೆಗೆದುಕೊಳ್ತಾ ಹೋದ್ರೆ INDIA ಒಕ್ಕೂಟ 40, NDA 39. ಉತ್ತರ ಪ್ರದೇಶದಲ್ಲಿ ಬಿಜೆಪಿಗೆ ಭಾರಿ ಹಿನ್ನಡೆ. ಎಕ್ಸಿಟ್ ಪೋಲ್ಸ್ಗಳಿಗೆ ಹೋಲಿಸಿದ್ರೆ 26 ಸ್ಥಾನಗಳನ್ನು, 19ರ ಫಲಿತಾಂಶಕ್ಕೆ ಹೋಲಿಸಿದ್ರೆ 23 ಸ್ಥಾನಗಳನ್ನು NDA ಉತ್ತರ ಪ್ರದೇಶದಲ್ಲಿ ಕಳೆದುಕೊಳ್ತಾ ಇದೆ. INDA ಒಕ್ಕೂಟಕ್ಕೆ ಒಂದು ಭರ್ಜರಿ ಗೆಲುವು. ಕಳೆದ ಬಾರಿ ಸಪಾ ಸಮಾಜವಾದಿ ಪಕ್ಷ 5 ಸೀಟ್ಗಳನ್ನು ಮಾತ್ರ ಗಳಿಸಿತ್ತು. ಈ ಬಾರಿ ಸಪಾ ಪ್ಲಸ್ ಕಾಂಗ್ರೆಸ್ 40ರ ಹತ್ತಿರ. ಮಹಾರಾಷ್ಟ್ರ INDIA ಒಕ್ಕೂಟಕ್ಕೆ 29 ಸ್ಥಾನಗಳು, 48ರಲ್ಲಿ 29 INDIAಗೆ, NDAಗೆ 18 ಸ್ಥಾನಗಳು. ಉದ್ಧವ್ ಠಾಕ್ರೆ, ಶರದ್ ಪವಾರ್ ಮತ್ತು ಕಾಂಗ್ರೆಸ್ನ ಮೈತ್ರಿಕೂಟ ಒಂದು ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಮಹಾರಾಷ್ಟ್ರದಲ್ಲಿ ನೀಡಿದೆ. ದೇವೇಂದ್ರ ಫಡ್ನವೀಸ್, ಏಕನಾಥ್ ಶಿಂಧೆ, ಅಜಿತ್ ದಾದಾ ಪವಾರ್ಗೆ ತೀವ್ರ ಮುಖಭಂಗ. ಪಶ್ಚಿಮ ಬಂಗಾಳ 42ರಲ್ಲಿ 29 ಸೀಟ್ಗಳನ್ನು ತೃಣಮೂಲ್ ಕಾಂಗ್ರೆಸ್ ಗೆದ್ದುಕೊಂಡಿದ್ರೆ ಬಿಜೆಪಿ 12ರಲ್ಲಿ ಮಾತ್ರ ಗೆಲುವನ್ನು ದಾಖಲಿಸಿದೆ. ಕಳೆದ ಬಾರಿಗೆ ಹೋಲಿಸಿದ್ರೆ -6. ಎಕ್ಸಿಟ್ ಪೋಲ್ಸ್ಗಳ ಲೆಕ್ಕಾಚಾರವನ್ನು ಗಣನೆಗೆ ತೆಗೆದುಕೊಂಡ್ರೆ ಹೆಚ್ಚು ಕಡಿಮೆ -15 to -16. ತೃಣಮೂಲ್ ಕಾಂಗ್ರೆಸ್ ಮಮತಾ ದೀದಿ 29 ಸೀಟ್ಗಳನ್ನು ಗೆದ್ದುಕೊಂಡಿದ್ದಾರೆ. ಕಳೆದ ಬಾರಿ 22 ಗೆದ್ದಿದ್ರು. 7 ಹೆಚ್ಚುವರಿಯಾಗಿ ಪಶ್ಚಿಮ ಬಂಗಾಳದಲ್ಲಿ ಮಮತಾ ದೀದಿ ಸೀಟ್ಗಳನ್ನು ಗೆದ್ದಿದ್ದಾರೆ. 1 ಕಾಂಗ್ರೆಸ್ 2 ಗೆದ್ದಿತ್ತು, ಈ ಬಾರಿ 1 ಗೆದ್ದಿದೆ. ಬಿಹಾರದಲ್ಲಿ NDA ಒಕ್ಕೂಟಕ್ಕೆ, NDAಗೆ ಒಂದು ಸಮಾಧಾನಕರ ನಂಬರ್ಸ್ಗಳು ಬಿಹಾರದಿಂದ ಬರ್ತಾ ಇವೆ. ಬಿಹಾರ ಕೂಡ ನಂಬರ್ಸ್ಗಳು ಇನ್ನೂ ಕಡಿಮೆ ಆಗ್ಬೋದು ಅಂತಕ್ಕಂಥದ್ದನ್ನು ಕೆಲ ಎಕ್ಸಿಟ್ ಪೋಲ್ಸ್ಗಳು ಹೇಳ್ತಾ ಇದ್ವು. ಆದರೆ ಬಿಜೆಪಿ, JDU, ಲೋಕ್ ಜನಶಕ್ತಿ ಪಕ್ಷ, ಹಿಂದೂಸ್ತಾನ್ ಆವಾಮ್ ಮೋರ್ಚಾ, ಜಿತೇನ್ ರಾಮ್ ಮಾಂಝಿ ಅವರನ್ನೊಳಗೊಂಡ NDA 31, INDIA ಒಕ್ಕೂಟ 9. ಕಳೆದ ಬಾರಿ ಬಿಹಾರದಲ್ಲಿ ಕಾಂಗ್ರೆಸ್ 1 ಗೆದ್ದಿತ್ತು, RJD 0. ಈ ಬಾರಿ INDIA ಒಕ್ಕೂಟ 8 ಸ್ಥಾನಗಳನ್ನು ಬಿಹಾರದಲ್ಲಿ ಹೆಚ್ಚಿಸಿಕೊಂಡಿದೆ. ಮುಂದಿನ ವರ್ಷ ಬಿಹಾರದ ವಿಧಾನಸಭಾ ಚುನಾವಣೆಗಳು ಕೂಡ ಇವೆ. ಮಧ್ಯಪ್ರದೇಶ್ ಬಿಜೆಪಿ ಕ್ಲೀನ್ ಸ್ವೀಪ್ 29ರಲ್ಲಿ 29. ಕಳೆದ ಬಾರಿ 1 ಕ್ಷೇತ್ರವನ್ನು ಕಾಂಗ್ರೆಸ್ ಗೆದ್ದುಕೊಂಡಿತ್ತು, ಕಮಲ್ನಾಥ್ ಪುತ್ರ ನಕುಲ್ನಾಥ್. ಬಟ್ ಈ ಬಾರಿ ಅಷ್ಟು ಕ್ಷೇತ್ರಗಳನ್ನು ಬಿಜೆಪಿ ಗೆದ್ದುಕೊಂಡಿದೆ.
ವಿಧಾನಸಭಾ ಚುನಾವಣೆ ಗೆದ್ದ ನಂತರ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಮಧ್ಯಪ್ರದೇಶದ ಮತದಾರ ಬಿಜೆಪಿಗೆ ಕ್ಲೀನ್ ಸ್ವೀಪ್ ಆಶೀರ್ವಾದವನ್ನು ಮಾಡಿದ್ದಾನೆ. ಗುಜರಾತ್ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ತವರು ರಾಜ್ಯ. 25 NDA 1 ಇಂಡಿಯಾ ಒಕ್ಕೂಟ. ಕಳೆದ ಬಾರಿ 26ಕ್ಕೆ 26 ಸೀಟ್ಗಳನ್ನು ಬಿಜೆಪಿಯಲ್ಲಿ ಕ್ಲೀನ್ ಸ್ವೀಪ್ ಮಾಡಿತ್ತು. ಈ ಬಾರಿ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷದ ಮೈತ್ರಿಯ ಕಾರಣದಿಂದ 1 ಸೀಟನ್ನು INDIA ಒಕ್ಕೂಟ ಗೆದ್ದುಕೊಂಡಿದೆ. 25 ಬಿಜೆಪಿಯ ತೆಕ್ಕೆಗೆ ಬಂದಿವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.